ರಕ್ಷಾರಾಮ್ನವ್ರಿಗೆ ಒಂದು ಅವಕಾಶ ಕೊಟ್ಟು ನೋಡಿ, ಶಾಶ್ವತ ನೀರಾವರಿಯನ್ನ ತಂದುತ್ತಿರ್ತೀವಿ ನಾವು. ಇವತ್ತು ಎತ್ತಿನ ಹೊಳೆ ಯೋಜನೆ ಏನು ನಮ್ಮ ವೀರಪ್ಪ ಮೊಯ್ಲಿ ಸಾಹೇಬರು ಮುನ್ನುಡಿ ಬಂದಿದ್ದು, ಅದನ್ನ ನಾನು ನಮ್ಮ ರಕ್ಷಾನ ನಮ್ಮ ಶಾಸಕರು ಈ 5 ವರ್ಷದಲ್ಲಿ ತರ್ತೀವಿ. ಇವತ್ತು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ನಾವು ಧ್ವನಿ ಹಾಕ್ತೀವಿ. ಇವತ್ತು ಭಾಷೆಗಳಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ವೇಸ್ಟ್ ಕರೆಕ್ಟ್ ಆಗಿ ನಮ್ಮ ಕಡೆ ಡಿಸ್ಪೋಸ್ ಮಾಡಕ್ ಆಗ್ತಿಲ್ಲ. 3ನೇ ಹಂತದ ಶುದ್ಧೀಕರಣಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಡ್ತೀವಿ. ದೊಡ್ಡಬಳ್ಳಾಪುರದವರೆಗೂ ಮೆಟ್ರೋ ಇದೆ. ಇವತ್ತು ನಮ್ಗೊಂದು ಕನಸಿದೆ, ಚಿಕ್ಕಬಳ್ಳಾಪುರ ಬೆಂಗಳೂರು ಟ್ವಿನ್ ಸಿಟೀಸ್ ಆಗಿ ಎಮರ್ಜ್ ಆಗುತ್ತೆ ನೋಡಿ. ಮೊದಲು ಯಲಹಂಕ, ಇವಾಗ ಯಲಹಂಕದ ಮೇಲೆ ಒತ್ತಡ ಜಾಸ್ತಿ ಆಗಿದೆ. ಸ್ಲೋಲಿ ದೇವನಹಳ್ಳಿ ಹೋಗೋಯ್ತು. ನಾಳೆ ಬೆಳಗ್ಗೆ ಚಿಕ್ಕಬಳ್ಳಾಪುರ ಭರವಸೆ. ನಾನು ನೆಕ್ಸ್ಟ್ ಎಲೆಕ್ಷನ್ ಹೋಗೋ ಅಷ್ಟೊತ್ತಿಗೆ ನಮ್ಮ ಮುಖ್ಯಮಂತ್ರಿಗಳಿಗೆ ಚಿಕ್ಕಬಳ್ಳಾಪುರ ಮೆಟ್ರೋ ಅನೌನ್ಸ್ ಮಾಡಿಸ್ಕೊಂಡೇ ಹೋಗ್ತೀವಿ. ಸಿದ್ದರಾಮಯ್ಯ ಸಾಹೇಬರು, DK ಸಾಹೇಬರು ನಮ್ಗೆ ಚೆನ್ನಾಗಿ ನೋಡ್ಕೊಂತಾರೆ. ನಾವೇನು ಕೇಳಿದ್ರು ಇಲ್ಲ ಅಂದಿಲ್ಲ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಅನುದಾನ ತಗೊಂಡೋಗಿರೋ ಶಾಸಕ ನಾನು. ಸಿದ್ದರಾಮಯ್ಯ ಸಾಹೇಬರು DK ಸಾಹೇಬ್ರ ಹತ್ರ, ಮೊನ್ನೆ DK ಸಾಹೇಬ್ರ ಹತ್ರ ಹೋಗಿ, ಸರ್ ಒಂದು 8 ಕೋಟಿ ರೂಪಾಯಿ ತರ ಬೇಕು ಅಂದ್ರೆ, ಹೌದಾ ಸರಿ ಕೊಡು, ಇನಿಷಿಯಲ್ ಮಾಡೇ ಬಿಟ್ರಲ್ಲೇ, ಇನಿಷಿಯಲ್ ಮಾಡೇ ಬಿಟ್ಟು. ಇದು ನಮ್ಮ DK ಸಾಹೇಬ್. ಸಿದ್ದರಾಮಯ್ಯ ಸಾಹೇಬ್ರ ಹತ್ರ, ಸರ್ ಇನ್ನು ರೋಡ್ ಬಂದಿದೆ ಸರ್, ನಾನೀಗ ಕೆಲವು ಹಳ್ಳಿಗಳಿಗೆ ಇಂಡಿಪೆಂಡೆನ್ಸ್ ಬಂದಾಗಿಂದ ರಸ್ತೆ ಆಗಿಲ್ಲ ಸರ್ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಇನಿಷಿಯಲ್ ಮಾಡಿದ್ರು. ಅವರಿಬ್ರು ನನ್ನ ರಾಜಕೀಯ ಜೀವನದ 2 ಕಣ್ಣುಗಳು. ಇವತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು, DK ಸಾಹೇಬರು ಗೌರವ ಹೊಡಿಬೇಕು, ನಮ್ಮ ಸೀನಣ್ಣ ಸಾಹೇಬರು ಗೌರವ ಹೊಡಿಬೇಕು, ನಮ್ಮ ವೀರಪ್ಪ ಮೊಯ್ಲಿ ಸಾಹೇಬರು ಗೌರವ ಹೊಡಿಬೇಕು, ನಮ್ಮ ರಕ್ಷಾನ್ನ ಗೆಲ್ಲಬೇಕು. ಇದು ಚುನಾವಣಾ ಪ್ರಚಾರ ಆಗಿರೋದ್ರಿಂದ ಜಾಸ್ತಿ ಡೈಲಾಗ್ ಶಬ್ದಕ್ಕಾಗಿದೆ. ನಾಮಿನೇಷನ್ ಪ್ರಕರಣ 1 ಲಕ್ಷ ಜನ ನಾಳೆ ಚಿಕ್ಕಬಳ್ಳಾಪುರದಲ್ಲಿ ನಾಮಿನೇಷನ್ ಕೊಡ್ತಾರೆ. ನಾಳೆ ಚಿಕ್ಕಬಳ್ಳಾಪುರದಲ್ಲಿ 1 ಲಕ್ಷ ಜನ ನಾಮಿನೇಷನ್ಗೆ ಸೇರ್ತಿದ್ದಾರೆ. ಹೆಂಗ್ ಬ್ಲಡ್ ಬಂದ್ರೆ ಹೊಸದಾಗಿ ಯೋಚನೆ ಮಾಡುತ್ತೆ. ನಮ್ಮ ರಕ್ಷಣೆಗೆ ತುಂಬಾ ವಿಷನ್ ಇದೆ. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನನ್ನ ಯಾರೋ ಕೇಳಿದ್ರು, ಪ್ರದೀಪ್ ನೀನ್ ಯಾಕೆ ಶೋಭಿತ ದುಡ್ಡು ಹಾಕ್ತಿದ್ಯಾ, 9 ಆಂಬ್ಯುಲೆನ್ಸ್ ಹಾಕ್ಬಿಟ್ಟೆ, MBBS ಇಂಜಿನಿಯರಿಂಗ್ ಹೋಗ್ತಾರೆ ವಿದ್ಯಾರ್ಥಿಗಳು 5,000 ಸ್ಕಾಲರ್ಶಿಪ್ ಕೊಟ್ಟೆ, ಆಟೋ ಡ್ರೈವರ್ ಮಕ್ಕಳಿಗೆ 5,000 ಸ್ಕಾಲರ್ಶಿಪ್ ಕೊಟ್ಟೆ, 20,000 ಮಕ್ಕಳಿಗೆ ದೀಪಾವಳಿ ಬಟ್ಟೆ ಕೊಡಿಸ್ತೆ, ಅದ್ರೊಳಗೆ 5,000 ಜನ ಮಕ್ಕಳಿಗೆ ಬಟ್ಟೆ ಕೊಡಿಸ್ತೆ, ಸೂಪರ್ 60 ಅಂತ ಪ್ರತಿ ಗೌರ್ಮೆಂಟ್ ಸ್ಕೂಲ್ ಇಂದ ಟಾಪ್ ಅನ್ನ ಬೆಂಗಳೂರು ಕರ್ಕೊಂಡು ಹೋಗಿ ಎಕ್ಸಾಮ್ ಬರ್ಸ್ತಿದ್ರಿ. 550 ಜನಕ್ಕೆ ಈಗ ಫ್ರೀ ಸಿಟಿ ಕೋಚಿಂಗ್ ಅಸೆಂಬ್ಲಿ ಮಾಡ್ತಿದ್ವಿ. ಯಾಕೆ ಮಾಡ್ತಿದ್ವಿ ಗೊತ್ತಾ? ಪ್ರದೀಪ್ ಈಶ್ವರ್ ಅಂತ ಹುಡುಗ ಏನೋ ಮಾಡ್ತಾನೆ ಅಂತ ಚೆನ್ನಾಗಿ ಓಟ್ ಕೇಳಿದ್ದಾರೆ. ನಾಳೆ ನಾನೊಬ್ಬ ಗೆದ್ರೆ 1000 ಜನ ಯಂಗ್ಸ್ಟರ್ಸ್ ವೋಟರ್ಸ್ ನಂಬ್ತಾರೆ. ನಾನೊಬ್ಬ ಫೇಲ್ ಆದ್ರೆ 7 ಜನ ಇದ್ದಾರೆ ಅನ್ಕೊಂತಾರೋ. ಆ ಕಾರಣಕ್ಕೆ ಮಾಡ್ತಾ ಇದ್ದೀನಿ. ಜನರೇಷನ್ ಪಬ್ಲಿಕ್ ಮುಂದೆ ಓಟ್ ಕೇಳಕ್ ನೋಡಪ್ಪ, ಪ್ರದೀಪ್ ಈಶ್ವರ್ ಅವಕಾಶ ಕೊಟ್ವಿ, ಎಂತ ಒಳ್ಳೆ ಕೆಲಸ ಮಾಡ್ದ. ರಕ್ಷಾರಾಮ್ಗೆ ಅವಕಾಶ ಕೊಟ್ವಿ, ಎಂತ ಒಳ್ಳೆ ಕೆಲಸ ಮಾಡ್ದ. ನಾವೆಲ್ಲ ಒಂದು ಜನರೇಷನ್ ಮುನ್ನುಡಿ ಬರೀತೀವಿ. ನಮ್ಮ ರಕ್ಷಾಂಗಕ್ಕೆ ಏನ್ ಮಾಡ್ತಾರೋ ಗೊತ್ತಿಲ್ಲ, ತಿರ್ಕೊಂದು 10 ಫೋನ್ ಕಾಲ್ ಮಾಡಿ ನೆಂಟರಿಗೆ. ನೀವು ನೆಂಟರಿರ್ತಾರೆ 8 ವರ್ಷದಲ್ಲಿ, ಅವ್ರು ರಿಕ್ವೆಸ್ಟ್ ಮಾಡಿ, ನೀವು ಕೇಳಿದ್ರೆ ಒಂದು 10 ಕಾಲ್ ಮಾಡ್ತಾರೆ. ದಯವಿಟ್ಟು ರಕ್ಷಾಂಗ ಓಟ್ ಹಾಕಿ. ರಕ್ಷಾಂಗ ಅಭ್ಯರ್ಥಿ ಅಲ್ಲ, ನಿಮ್ಮ ಅಣ್ಣ ತಮ್ಮ ಅನ್ಕೊಂಡು ಓಡ್ತೀವಿ, ನಿಮ್ಮ ಅಣ್ಣ ತಮ್ಮ ಅನ್ಕೊಂಡು ಓಡ್ತೀವಿ. ಒಳ್ಳೇದಾಗುತ್ತೆ. ಖಂಡಿತವಾಗೂ ನಮ್ಮ ರಕ್ಷಾಂಗಕ್ಕೆ ನಮ್ಮ ವೇದಿಕೆಯಲ್ಲಿರೋ ಎಲ್ಲ ಮುಖಂಡರಿಗೂ ಒಳ್ಳೇದಾಗಬೇಕು. ಯಲಹಂಕ ಎಲ್ಲ ಜನತೆಯನ್ನು ನಾನು ವಿನಂತಿಸ್ತೇನೆ, ದಯವಿಟ್ಟು ನಮ್ಮೊಂದು ಅವಕಾಶ ಕೊಡಿ, ನಮ್ಮ ಅಣ್ಣನ ಗೆಲ್ಲಿಸ್ಕೊಡಿ. ನನಗೆ ಅಣ್ಣ ಆಗ್ಬೇಕು ಅವರು, ನನ್ನ ಅಣ್ಣ, ನನ್ನ ರಕ್ಷಾಣ್ಣ ನನ್ನ ಕೈ ಮುಗಿದು ಕೇಳ್ತೀನಿ. ಯಲಹಂಕ ಮಹಾಜನತೆ ನಿಮ್ಮ ಭರವಸೆನ ಉಳಿಸ್ಕೊಳ್ತೀವಿ. ಧೈರ್ಯ ಅನ್ನೋದು ನಮ್ಮ ಕೇರ್ ಆಫ್ ಅಡ್ರೆಸ್, ಭಯ ಅನ್ನೋದು ನಮ್ಮ ಡಿಕ್ಷನರಿಯಲ್ಲಿ ಕೂಡ ಇಟ್ಕೊಂಡಿಲ್ಲ ನಾವು. ಅಂದನ ಶಾಲು ಹಾಕೊಂಡಿರೋರು ಯಾವುದೋ ಮುಂದೆ 100 ಜನ ಶಾಲು ಹಾಕೊಂಡಿದ್ರು. ಆ ಬೂತಲ್ಲಿ ಅವ್ರು ಬಿದ್ದಿದ್ದ 40. ನನಗೆ ಆ ಶಾಲು ಹಾಕೊಂಡಿರೋರು ಹೋದ್ರೆ, ಅಣ್ಣ ತಿಗಲ್ ಕಟ್ಕೊಂಡ ಪಕ್ಕ ನೀಕೆ ಹೋದ ಮೊನ್ನೆ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ, ಸರ್ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ರಕ್ಷಾಣ್ಣ ಜೊತೆ ಇರಬೇಕು. ನಮ್ಮ ಕೇಶವಣ್ಣವರು ಟೀಮು, ನಮ್ಮೆಲ್ಲ ಬ್ಲಾಕ್ ಪ್ರೆಸಿಡೆಂಟ್ಸು, ನಮ್ಮ ಕ್ಯಾಡರ್